ಸ್ವಾಮಿಯೇ ಶರಣಮಯ್ಯಪ್ಪ. ಇರುಮುಡಿಯೊಂದೇ ತಂದೆವು ತಂದೆ ನಿಯಮಗಳ ಮಾಡಿ, ಕರುಣಾಮಯನೇ ನಿನ್ನನ್ನು ಕಾಣಲು ನಡೆದು ನಿನ್ನೆಡೆಗೆ. ಹರಿಹರ ನಂದನ ಭಕ್ತರ ಚೇತನ ಸ್ವಾಮಿ ಶರಣಂ. ಹರಿಹರ ನಂದನ ಭಕ್ತರ ಚೇತನ ಸ್ವಾಮಿ ಅಯ್ಯಪ್ಪನ ಪರಮ ಪವಿತ್ರ ಕ್ಷೇತ್ರಕ್ಕೆ ಇರುಮುಡಿಯೊಂದೇ ನಾವು ಭಕ್ತಿಯಿಂದ ಸಮರ್ಪಿಸುವಂತಹ ಆ ಭಗವಂತನ ಪರಮ ಪವಿತ್ರ, ಆ ಭಗವಂತನೇ ಸಾಕ್ಷಾತ್ ಅಂತ ನಂಬಿರುವಂತಹ ಇರುಮುಡಿಯನ್ನು ಕಟ್ಟುವ ಹಿಂದಿನ ದಿನವೇ ನಮ್ಮ ಯಾತ್ರಿಕರ ತಂಡ ಆ ತೆಂಗಿನಕಾಯಿ, ಬಹುಮುಖ್ಯವಾಗಿ ಮುತ್ತಿನ ತೆಂಗಾಯಿ ಪ್ರಿಯನ್ ಅಂತ ಆ ಸ್ವಾಮಿ ಅಯ್ಯಪ್ಪನ ಏನಂತೀವಿ, ಆ ಮುಕ್ಕಣ್ಣನ ಪ್ರತಿರೂಪವಾದ ಆ ತೆಂಗಿನಲ್ಲಿ ತುಪ್ಪವನ್ನು ತುಂಬಿಕೊಂಡು ಹೋಗ್ತೀವಿ. ಆ ತೆಂಗನ್ನು ತುಪ್ಪವನ್ನು ತುಂಬುವುದಕ್ಕೂ ಮೊದಲೇ ಅದರ ಮೇಲಿರುವಂತಹ ನಾರು, ಯಾವುದೇ ಒಂದು ನಾರನ್ನು ಸಂಪೂರ್ಣವಾಗಿ ಉಜ್ಜಿ ತೆಗಿತೀವಿ. ಏನು ಅದರ ತಾತ್ಪರ್ಯ ಅಂದರೆ, ನಮ್ಮ ದೇಹವನ್ನು ದಂಡಿಸಿ ನಮ್ಮಲ್ಲಿರುವಂತಹ ಅಹಂ ಮತ್ತು ಕಾಮ ಕ್ರೋಧ ಲೋಭ ಮಹದಮಾಸ್ತರ್ಯಗಳೆಂಬ ಅರಿಷಡ್ವರ್ಗಗಳನ್ನು ಜಯಿಸಿ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ. ಅದರಲ್ಲಿರುವಂಥ ಎಲ್ಲ ನಮ್ಮ ಕೆಟ್ಟ ಗುಣಗಳನ್ನು ಉಜ್ಜಿ ತೆಗೆದುಬಿಟ್ಟು ಬರ್ತೀವಿ ಅಂತ. ಅದನ್ನು ಎಲ್ಲ ಯಾತ್ರಿಕರು ಗುಂಪು ಗುಂಪಾಗಿ ಆ ಶಬರಿಮಲೆ ಯಾತ್ರೆಯ ಇರುಮುಡಿಯ ಇಂದಿನ ದಿನ ಅಥವಾ ಇರುಮುಡಿಯ ಸಮೀಪದಲ್ಲಿ ಅದನ್ನು ತೆಂಗಿನಕಾಯಿಯನ್ನು ಉಜ್ಜಿ ತೆಗಿತಾ ಇದ್ರು. ಆ ಒಂದು ಕಲ್ಲನ ಮೇಲೆ ಉಜ್ತಾ ಇದ್ರಿ ಅಂದರೆ ನಮ್ಮನ್ನು ನಾವು ದಂಡಿಸ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ. ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ಪರಮ ಪವಿತ್ರವಾದ ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗುವ ತೆಂಗನ್ನು ಯಾಂತ್ರೀಕರಣವಾಗಿ ಉಜ್ತಾ ಇದ್ದೀವಿ ಸ್ವಾಮಿ. ಇದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಬಂದಿಲ್ಲ. ಆದರೆ ಎಲ್ಲವೂ ಕೂಡ ಆಧುನೀಕರಣಕ್ಕೆ ಮಾರಿ ಹೋಗಿ ಆ ಭಗವಂತನಿಗೆ ಸಲ್ಲಿಸುವಂಥ ಸೇವೆಯಲ್ಲೂ ಕೂಡ ಆ ಇರುಮುಡಿಯಲ್ಲಿರುವಂಥ ಕಾಯನ್ನು ಉಚ್ಚಲಿಕ್ಕೂ ಕೂಡ ನಮ್ಮ ಯಾತ್ರಿಕರಲ್ಲಿ ಸೋಮಾರಿತನ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಇಲ್ಲಿ ಈ ವಿಡಿಯೋ ನಮಗೆ ಸಾಕ್ಷಿ ಆಗ್ತಾಯಿದೆ. ಯಾಕೆಂದರೆ ಎಲ್ಲವನ್ನ ಯಾಂತ್ರೀಕರಣದಲ್ಲಿ ಆ ಮಿಷಿನ್ನಲ್ಲಿ ತೆಂಗಿನಕಾಯಿನ ಉಜ್ತಾ ಇದ್ದೀವಿ ಅಂದರೆ ನಾವು ಎಷ್ಟರ ಮಟ್ಟಿಗೆ ಶಬರಿಮಲೆ ಯಾತ್ರೆ ಬರ್ತಾ ಇದೆ ಅನ್ನೋದನ್ನು ದಯವಿಟ್ಟು ಅರ್ಥೈಸಿಕೊಳ್ಳಿ ಸ್ವಾಮಿ. ನಮ್ಮ ತಪ್ಪುಗಳನ್ನು, ನಮ್ಮ ಅಹಂಕಾರವನ್ನು ನಾವೇ ತಿದ್ಕೋಬೇಕೇ ಹೊರತು ಯಾಂತ್ರೀಕರಣಕ್ಕೆ ಬದಲಾಗಿ ಈ ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಯಾಂತ್ರೀಕರಣ ಆಗ್ತಾ ಇದೆ ಅನ್ನೋದಕ್ಕೆ ಆ ಪರಮಾತ್ಮನಿಗೆ ಸಲ್ಲಿಸುವಂಥ ಇರುಮುಡಿಯ ಕಾಯಿಯನ್ನು ಉಜ್ಜುವಷ್ಟು ಕೂಡ ತಾಳ್ಮೆ, ಸಹನೆ, ಅಷ್ಟೊಂದು ಕಾಲಾವಕಾಶ ನಮ್ಮ ಸ್ವಾಮಿಗಳಲ್ಲಿ ಇಲ್ಲವಾ ಎಂಬುದು ನನ್ನ ಪ್ರಶ್ನೆ ಸ್ವಾಮಿ. ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ತಾವು. ತೆಂಗಿನಕಾಯಿಯನ್ನು ಆ ಯಂತ್ರದಲ್ಲಿ ಉಜ್ಜಿ ನುಣುಪಾಗಿ ಆ ಒಂದು ತುಪ್ಪದ ಕಾಯಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಸ್ವಾಮಿಗಳ ಮುಖವನ್ನು ನಾನು ಪ್ರದರ್ಶಿಸ್ತಾ ಇಲ್ಲ ಇಲ್ಲಿ, ಆದರೆ ಇಲ್ಲಿ ಯಾರೊಬ್ಬರನ್ನು ಟೀಕಿಸ್ತಾ ಇಲ್ಲ. ಇಲ್ಲಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂದರೆ, ಮಾಲೆ ಅಲ್ಲಿ ಹಾಕೋಬೇಕು, ಮಾಲೆ ಹಾಕೊಂಡ ತಕ್ಷಣ ತುಪ್ಪ ತುಂಬಲಿಕ್ಕೆ ಆ ಗುರುಸ್ವಾಮಿಗಳಿಗೆ ಆ ಹಣವನ್ನು ಕೊಟ್ಟು ಕರೆದಿರ್ತಾರೆ. ಅವರಿಗೆ ನಾವು ದುಡ್ಡು ಕೊಡಲ್ಲ ಸ್ವಾಮಿ, ನಿಮ್ಮ ವ್ಯವಹಾರ ನೀವು ಮಾಡಿ ಅಂತ ಅಂದ್ಬಿಟ್ಟು ತುಪ್ಪ ತುಂಬಿಸ್ಕೋಬೇಕು, ತಲೆ ಮೇಲೆ ಮಾಡ್ಕೋಬೇಕು, ಹೋಗ್ತಾ ಇರಬೇಕು. ಆ ಒಂದು ಆನಂದ, ಕಾಯಿಯನ್ನು ಉಜ್ಜಬೇಕಾದ್ರೆ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಆ ಭಗವಂತನ ವಿಚಾರಧಾರೆಯನ್ನು ಮಾತನಾಡ್ತಾ ಉಜ್ಜಿ, ಸ್ವಾಮಿ ನೋಡಿ ಈ ಥರ ಉಜ್ತಾ ಇದ್ದೀನಿ ಸಾಕ ಅಂತ ಗುರುಸ್ವಾಮಿಗಳನ್ನು ಕೇಳಿ ಅದನ್ನು ಪೂಜಿಸಿ ಅರಿಶಿನ ಕುಂಕುಮ ಇಟ್ಟು ಅರಿಶಿನವನ್ನು ಉಜ್ಜಿ ಅದನ್ನು ತುಪ್ಪದ ಕಾಯಿಗೆ ತಗೊಂಡು ಹೋಗುವಂತಹ ಸಂಪ್ರದಾಯವೂ ಇತ್ತು. ಆದರೆ ಎಲ್ಲವೂ ಇನ್ಸ್ಟೆಂಟ್ ಸ್ವಾಮಿಗಳಾಗಿ ನಾವು ಬದಲಾಗ್ತಾ ಇದ್ದೀವಿ ಅನ್ನೋದು ಬಹಳ ದುಃಖಕರವಾದ ವಿಚಾರ. ನಾನು ಇಲ್ಲಿ ಯಾಂತ್ರೀಕರಣವಾಗುತ್ತಿರುವಂತಹ ಈ ಒಂದು ಕಾಯಿಯ ವಿಚಾರದಲ್ಲಿ ತಪ್ಪು ಅನ್ನೋದು ನನ್ನ ಭಾವನೆ. ಇದರ ವಿಚಾರದಲ್ಲಿ ಸರಿ ತಪ್ಪುಗಳನ್ನು ತಾವು ಹೇಳಬೇಕಾಗಿದೆ. ಯಾರೊಬ್ಬ ಸ್ವಾಮಿಗಳು ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳು ತಮ್ಮ ತೆಂಗಿನಕಾಯಿಯನ್ನು ತಾವು ಉಜ್ಜಲಿಕ್ಕೆ ಆ ಸಮಯಾವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಸ್ವಾಮಿ ಯಾತ್ರೆ ಬಂದಿದೆ ಅನ್ನೋದು ನನ್ನ ಪ್ರಶ್ನೆ. ದಯಮಾಡಿ ಯಾಂತ್ರೀಕರಣವನ್ನು ಪೂಜಾ ವಿಧಿವಿಧಾನಗಳಲ್ಲಿ ಬಳಸಬೇಡಿ. ನಿಮ್ಮ ಒಂದು ಕರ್ಮವನ್ನು ನೀವೇ ಕಳ್ಕೋಬೇಕು. ಅದಕ್ಕಾಗಿ ನಿಮ್ಮ ತೆಂಗಿನಕಾಯಿಯನ್ನು ಉಜ್ಜುವಷ್ಟು ತಾಳ್ಮೆ ಇಲ್ಲ ಅಂದರೆ ನಾವು ಏನು ಮಾತನಾಡಲಿಕ್ಕೆ ನಮ್ಮಲ್ಲಿ ಮಾತೇ ಬರ್ತಾ ಇಲ್ಲ ಸ್ವಾಮಿ ಶರಣಂ. ದಯಮಾಡಿ ಇಂತಹ ಕಾರ್ಯವನ್ನು ಯಾರೂ ಮಾಡಬೇಡಿ. ನಿಮ್ಮ ತಂಡದ ಆ ಒಂದು ನಿಮ್ಮ ತೆಂಗಿನಕಾಯಿಯನ್ನು ನೀವೇ ಉಜ್ಜಿ ಅದರ ಆನಂದವನ್ನು ಅನುಭವಿಸಿ. ಯಾತ್ರೆಯಲ್ಲಿ ಪ್ರತಿಯೊಂದು ಕ್ಷಣವೂ ದೈವಿಕವಾಗಿರುತ್ತೆ. ಆ ದೈವಿಕವಾದ ಯಾತ್ರೆಯ ಅನುಭವವನ್ನು ಹಂಚಿಕೊಳ್ಳಿ ಅನ್ನೋದು ನನ್ನ ಕಳಕಳೆಯ ಮನವಿ. ತಪ್ಪಿದ್ದಲ್ಲಿ ತಿದ್ದಿಟ್ಟೇಡಿ, ನನಗಿಂತ ಕಿರಿಯಮನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.